ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಈಗ ಪುಸ್ತಕಗಳ ಮೊರೆ ಹೋಗಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ರೇಣುಕಾ ಕೊಲೆ ಕೇಸಲ್ಲಿ ಜೈಲಲ್ಲಿದ್ದಾರೆ ದರ್ಶನ್. ಬಳ್ಳಾರಿ ಜೈಲಲ್ಲಿ ಟಿವಿ ಬಿಟ್ಟು ಪುಸ್ತಕವನ್ನು ಹಿಡಿದಿದ್ದಾರೆ ದರ್ಶನ್ ಅಂತ ಗೊತ್ತಾಗ್ತಾ ಇದೆ. ರಾಷ್ಟ್ರಕವಿ ಕುವೆಂಪು ರಚಿತ ಕಾದಂಬರಿಗಳೇ ಅವರಿಗೆ ಈಗ ಸದ್ಯಕ್ಕೆ ಸಂಗಾತಿಯಂತೆ. ಕಥೆ, ಕಾದಂಬರಿ ಹಾಗೂ ಮಣಿಕಂಠ ಅವರ ಪುಸ್ತಕಗಳೇ ಸಾಕು. 3 ಪುಸ್ತಕಗಳನ್ನ ಓದ್ತಾ ಕಾಲ ಕಳೀತಾ ಇದ್ದಾರಂತೆ ದರ್ಶನ್. ಯಾಕೆಂದರೆ ಅವ್ರಿಗೊಂದು ಟಿ ವಿ ಕೊಟ್ಟಿದ್ರು, ಟಿ ವಿನೂ ಕೆಟ್ಟೋಯ್ತು. ಹಾಗಾಗಿ ಅಲ್ಲಿ ಏನೂ ಇಲ್ಲ, ಬೇರೆಯವ್ರನ್ನ ಮಾತಾಡಿಸೋ ಹಾಗಿಲ್ಲ, ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದಾರೆ. ಹೀಗಿರಬೇಕಾದ್ರೆ ಬೇರೆ ಏನು ಟೈಮ್ ಪಾಸ್ ಆಗೋದಕ್ಕೆ ಏನು ದಾರಿ? ಬೇರೇನೂ ಇಲ್ಲ, ಪುಸ್ತಕಗಳನ್ನ ಓದ್ತಿರೋದು. ಟಿ ವಿ ಇಲ್ಲ, ಪೇಪರನ್ನು ಓದಲ್ಲ ಅವರು, ಪುಸ್ತಕ ಮಾತ್ರ ಅವರಿಗೆ ಸಂಗಾತಿ ಸದ್ಯಕ್ಕೆ. ಜೈಲಲ್ಲಿ 3 ಪುಸ್ತಕಗಳನ್ನು ಸಂಗಾತಿಗಳನ್ನಾಗಿ ಮಾಡಿಕೊಂಡಿದ್ದಾರೆ ದರ್ಶನ್ ಅಂತಕ್ಕಂಥ ಮಾಹಿತಿ ಇದೆ. ಟಿ ವಿ ಹಾಗೂ ಹಾಸಿಗೆಗಾಗಿ ಬೇಡಿಕೆ ಇಟ್ಟಿದ್ದ A2 ಆರೋಪಿ. ಟಿ ವಿ ಬೇಡಿಕೆ ಈಡೇರಿದ್ರೂ ಕೂಡ ಟಿ ವಿ ಸರಿಯಾಗಿ ಬರ್ತಿರಲಿಲ್ಲ. ಹಾಗಾಗಿ ಟಿ ವಿಯನ್ನು ವಾಪಸ್ ಕೊಟ್ಟು ಪುಸ್ತಕವನ್ನು ಹಿಡಿದಿದ್ದಾರೆ. ಈ ರಿಪೇರಿ ಆಗೋ ಟಿ ವಿ ನನಗೆ ಬೇಡ, ಕೊಡೋದಾದರೆ ಒಳ್ಳೆ ಟಿ ವಿ ಕೊಡಿ ಅಂತ ಕೇಳಿದಾರಂತೆ. ಹಾಗೆಯೇ ಜೈಲಲ್ಲಿರ್ತಕ್ಕಂಥ ದರ್ಶನ್ ಪೇಪರ್ ಕೂಡ ಓದಲ್ವಂತೆ. ಆದರೆ ರಾಷ್ಟ್ರಕವಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಕಾದಂಬರಿ ಹಾಗೂ ಮಣಿಕಂಠ ಅವರ ಕೆಲ ಪುಸ್ತಕಗಳನ್ನು ಓದೋ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ. ದಿನದಲ್ಲಿ ಹೆಚ್ಚು ಕಾಲ ಈ 3 ಪುಸ್ತಕಗಳ ಜೊತೆನೇ ಅವರು ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಮತ್ತು ಬೇರೆ ದಾರಿನೂ ಇಲ್ಲ. ಓದೋ ಅಭ್ಯಾಸ ಆದರೂ ಇದ್ದರೆ ಪುಸ್ತಕಗಳನ್ನ ಓದ್ಬೋದು. ಹಾಗಾಗಿ ಈಗ ದರ್ಶನ್ ಪುಸ್ತಕಗಳನ್ನ ಓದ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಕೆಲವು ಬುಕ್ಸನ್ನು ಅವ್ರನ್ನ ಭೇಟಿ ಮಾಡಿದ ಅವ್ರ ಹೆಂಡತಿ ಎಲ್ಲ ತಂದು ಕೊಟ್ಟಿರ್ತಾರೆ ಓದೋದಕ್ಕೆ. ಸೊ ಅದನ್ನು ಇಟ್ಕೊಂಡು ಈಗ ಆ ಪುಸ್ತಕಗಳನ್ನ, ಕಾದಂಬರಿಗಳನ್ನು ಓದ್ತಿದ್ದಾರೆ ಸದ್ಯಕ್ಕೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ.